ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಕವಿತಾ ಲೈಫ್ ಸ್ಟೈಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ನಾನಿವಾಗ ಗೋಧಿ ಕ್ಲೀನ್ ಮಾಡ್ತಾಯಿದ್ದೀನಿ ಸ್ನೇಹಿತರೆ. ನಾನು ಊರಿಂದ ಅಣ್ಣ ಬಂದಿದ್ನಲ್ವ, ಆವಾಗ ಊರಿಂದ ಗೋಧಿ ತರಿಸಿದ್ದೆ, ಒಂದು 10 kg ಅಷ್ಟು. ಅದೆಲ್ಲ ಗೋಧಿನ ಕ್ಲೀನ್ ಮಾಡಿ ಇಟ್ಕೊಳ್ಳೋಣ ಅಂಥೇಳಿ ಮಾಡ್ತಾಯಿದ್ದೀನಿ. ಸಿಕ್ಕಾಪಟ್ಟೆ ಕಡ್ಡಿ, ಕಸ, ಮಣ್ಣು, ಕಲ್ಲು ಎಲ್ಲ ಇತ್ತು ಇದರಲ್ಲಿ. ನಾನು ಇದೇ ಫಸ್ಟ್ ಟೈಮ್ ಗೋಧಿ ಕ್ಲೀನ್ ಮಾಡ್ತಾ ಇರೋದು. ಅಂದರೆ ಮುಂಚೆ ಎಲ್ಲ ನಮ್ಮಮ್ಮ ಮಾಡಿಕೊಡ್ತಿದ್ರು. ಗೋಧಿ ಕ್ಲೀನು ಮಾಡಿ ಹಿಟ್ಟು ಮಾಡಿಸಿ ಕೊಟ್ಬಿಡೋರು. ಇವಾಗ ಅವ್ರು ಊರಲ್ಲಿದ್ದಾರೆ, ಅಲ್ಲಿ ಮನೆ ಕಟ್ತಾ ಇದ್ದಾರೆ. ಹಾಗಾಗಿ ಅವರಿಗೆ ಇದನ್ನೆಲ್ಲ ಮಾಡ್ಕೊಡೋಕ್ಕೆ ಇವಾಗ ಆಗಲ್ಲ. ಹಂಗಾಗಿ ನಾನೇ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಹೇಳಿ ಕೂತಿದ್ದೀನಿ. ನಾನು ಫಸ್ಟ್ ಟೈಮ್ ಕ್ಲೀನ್ ಮಾಡ್ತಾ ಇರೋದು. ಅಂದರೆ ಈ ಗೋಧಿನ ಇದೇ ಥರ ಕ್ಲೀನ್ ಮಾಡಬೇಕು ಅಂತ ಮಾಡ್ತಾರಲ್ವ ಸ್ನೇಹಿತರೆ, ಹಾಗೆಲ್ಲ ನನಗೆ ಬರಲ್ಲ. ಒಟ್ಟಿನಲ್ಲಿ ಅದ್ರಲ್ಲಿ ಕಡ್ಡಿ, ಕಸ, ಕಲ್ಲು, ಮಣ್ಣು ಎಲ್ಲ ಹೋಗ್ಬೇಕು, ಅಷ್ಟರ ಲೆವೆಲಿಗೆ ಒಟ್ಟು ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಕೂತಿದ್ದೀನಿ. ಈ ಜರಡಿ ಹಿಡಿತಾ ಇದ್ದೀನಿ. ಇದರಲ್ಲಿ ಏನಂದರೆ ಒಂದು ಸ್ವಲ್ಪ ಕಡ್ಡಿ, ಸಣ್ಣ ಸಣ್ಣ ಧೂಳು ಅಂಥದ್ದು ಬೀಳ್ತಾಯಿದೆ. ಮಣ್ಣೆಲ್ಲ ಸಣ್ಣ ಸಣ್ಣ ಹೆಂಡೆ ಬೀಳ್ತಿದೆ, ಆದರೆ ಇನ್ನೂ ಎಷ್ಟೊಂದಿದೆ. ಹಂಗೆ ಆ ಕಡೆ ಹಾಕ್ಕೊಳ್ತಾ ಇದ್ದೀನಿ. ಇದನ್ನೆಲ್ಲ ಮಾಡಿದ್ಮೇಲೆ ಆರಿಸ್ಕೊಂಡ್ರಾಯ್ತು ಅಂತ ನಾನು ನೆಲ ಮೇಲೇ ಈ ರೀತಿಯಾಗಿ ಹಾಕ್ಕೊಳ್ತಾ ಇದ್ದೀನಿ. ನೀಟಾಗಿ ಕಸ ಎಲ್ಲ ಗುಡಿಸಿ ಕೂತಿದ್ದೆ. ಇದೆಲ್ಲ ಗೋಧಿ ಕ್ಲೀನ್ ಎಲ್ಲ ಮಾಡಿದ್ಮೇಲೆ ತೊಳೆದು ಒಣಗಿಸಿ ಆಮೇಲೆ ಹಿಟ್ಟು ಹಾಕ್ಸೋದಲ್ವ, ಹಂಗಾಗಿ ಏನು ಪರವಾಗಿಲ್ಲ. ತೊಳೆದ್ಮೇಲೆ ಒಂದು ಬಟ್ಟೆ ಮೇಲೆ ಹಾಕಿದರೆ ಆಯಿತು ಅಂದು ಈ ಥರ ಕೂತಿದ್ದೆ. ಇವಾಗ ಜರಡಿ ಹಿಡಿದಿದ್ದಾಯಿತು. ಇದಿಷ್ಟ ಮುಗಿಸಿದ್ರೆ ಜರಡಿ ಹಿಡಿದಿದ್ದಾಯಿತು. ಇನ್ನು ಆರಿಸ್ಬೇಕು, ಅದರಲ್ಲಿ ಮಣ್ಣೆಲ್ಲ ಇರೋದು. ಹಾಗೆ ಇವತ್ತು ಹೆಚ್ಚು ವೀಡಿಯೋ ಮಾಡೋಕ್ಕಾಗಲಿಲ್ಲ ನನಗೆ. ಈ ಗೋಧಿ ಕ್ಲೀನ್ ಮಾಡಿದ ವೀಡಿಯೋನೇ ಮಾಡಿದ್ದೆ ಆಯಿತು. ಇದೇ ಕೆಲಸನೇ ಆಯಿತು. ಪಾಪು ಮಲಗಿದ್ದ, ಆವಾಗ ನಾನು ಈ ಥರ ಕೆಲಸ ಎಲ್ಲ ಮಾಡ್ಕೋಬೇಕು. ಅವನು ಎದ್ದೇಳೋದ್ರೊಳಗೆ ಇದೆಲ್ಲ ಕೆಲಸ ಮುಗಿಸ್ಕೋಬೇಕು. ನಾನು ವೀಡಿಯೋ ಫಾಸ್ಟ್ ಮಾಡಿದ್ದೀನಿ. ಏನಂದರೆ ಈ ಕೆಲಸ ಮಾಡಿ ಮುಗ್ಸೋಕೆ ನನಗೆ 2 ಗಂಟೆ ಕಾಲ ಟೈಮ್ ಹಿಡಿದಿದೆ. ಸಿಕ್ಕಾಪಟ್ಟೆ ಕಸ ಇತ್ತು. ನನಗೆ ಅನ್ಸೋದು, ಈ ಪ್ಯಾಕೆಟ್ ಹಿಟ್ಟೆಲ್ಲ ತಂದು ತಿಂತಿದ್ದೆ, ಮುಂಚೆ ತಂದು ಬಳಸ್ತಿದ್ವಿ. ಅವ್ರು ನಿಜವಾಗ್ಲೂ ಇಷ್ಟೆಲ್ಲ ಕ್ಲೀನ್ ಮಾಡ್ತಾರಾ ಅಂತ. ಎಷ್ಟು ಕಸ ಇತ್ತು ಅಂತೀರಾ? ಏನಪ್ಪ ಅದು ಎಷ್ಟು ಸುಲಭ ತಂದು ಮಾಡಿಬಿಡ್ತೀವಲ್ಲ, ಉಪಯೋಗಿಸ್ಬಿಡ್ತೀವಿ. ಇಷ್ಟೆಲ್ಲ ಕ್ಲೀನ್ ಇರುತ್ತೋ ಇಲ್ಲೋ ಗೊತ್ತಿಲ್ಲ. ನಾನು ಇವಾಗ ನೋಡಿ ಮತ್ತೆ ಇಲ್ಲಿ ಈ ಥರ ಕೂತು ಆರಿಸ್ತಾ ಇದ್ದೀನಿ. ಸಣ್ಣ ಕಲ್ಲು ಎಲ್ಲ ಮಣ್ಣಿನ ಹೆಂಡೆ ಥರದ್ದು ಇತ್ತದನ್ನೆಲ್ಲ. ಹಾಗೆ ಸ್ನೇಹಿತರೆ, ಒಂದು ಸ್ವಲ್ಪ ಮಾತಾಡೋಣ ಅಂತ ಹೇಳಿ ಕೂತೆ. ನನಗೆ ಈ ಕ್ಯಾಮ್ರಾನ ಎಲ್ಲರೂ ಇಟ್ಟು ಕ್ಯಾಮ್ರದ್ದು ಎದುರಿಗೆ ಕೂತು ಮಾತಾಡೋಣ ಅನ್ನೋಕ್ಕೆ ಇಲ್ಲೆಲ್ಲೂ ಅಷ್ಟು ಸರಿಯಾಗಿ ಬೆಳಕಿನ ಇದಿಲ್ಲ. ಆಮೇಲೆ ಪಾಪು ಕೂಡ ಇರ್ತದೆ. ನಾನು ಅವ್ನು ಮಲಗಿದಾಗ ಇದೆಲ್ಲ ಕೆಲಸ ಮಾಡ್ಕೋಬೇಕು. ಅವನು ಎದ್ದಾಗ ಮಾತಾಡೋಣ ಅಂದರೆ ಅವ್ನು ಬಿಡಲ್ಲ. ಮಲಗಿದಾಗ ಮಾತಾಡೋಣ ಅಂದರೆ ಆಗಲ್ಲ. ನಾನು ಮಾತಾಡ್ತಾ ಕೂತ್ರೆ ಅವನು ಎದ್ಬಿಡ್ತಾನೆ. ಹಾಗಾಗಿ ನಾನು ಇದೇ ವಿಡಿಯೋದಲ್ಲೇ ಮಾತಾಡೋಣ ಅಂತೇಳಿ ಕೂತೆ. ಏನಂದರೆ ನಾನೀಗ ಯೂಟ್ಯೂಬ್ ಶುರು ಮಾಡಿದ್ದೇನಲ್ವ, ಸಿಕ್ಕರೆಲ್ಲ ಕೇಳೋದು ನನಗೆ, ಯಾರಾದರೂ ಗೊತ್ತಿರೋರು, ಪರಿಚಯ ಇರೋರೆಲ್ಲ, ಯೂಟ್ಯೂಬ್ ಶುರು ಮಾಡಿದ್ದೀರಾ, ದುಡ್ಡು ಬರ್ತಾ ಇದೆಯಾ, ಅದರಿಂದ ಎಷ್ಟು ಬರುತ್ತೆ ಅಂತೇಳಿ. ಇಷ್ಟು ಬೇಗ ದುಡ್ಡು ಸಿಗಲ್ಲ, ನಿಮಗೂ ಗೊತ್ತು. ಆಲ್ಮೋಸ್ಟ್ ಯೂಟ್ಯೂಬು ಬಗ್ಗೆ ತಿಳ್ಕೊಂಡರಿಗೆ ಗೊತ್ತಿರುತ್ತೆ. ಇಷ್ಟು ಬೇಗ ಎಲ್ಲ ದುಡ್ಡು ಬರಲ್ಲ. ನಾನು ಇನ್ನೂ ತುಂಬ ಹಿಂದಿದ್ದೀನಿ. ನಿಮ್ಮ ಪ್ರೋತ್ಸಾಹ ಸಿಕ್ಕರೆ ಆದಷ್ಟು ಬೇಗ ಎಲ್ಲನ ಪ್ರೊಸೀಜರ್ಗಳ ರೀಚ್ ಆಗಿ ದುಡ್ಡು ಸಿಗಂಗಾಗಲಿ ಅಂತ ಹಾರೈಸಿ. ನನಗೆ ಇವಾಗ ದುಡ್ಡು ಸಿಗ್ತಾಯಿಲ್ಲ. ಮತ್ತು ನಾನು ಈ ಯೂಟ್ಯೂಬ್ನ ಯಾಕೆ ಶುರು ಮಾಡಿದೆ ಅಂತೇಳಿ ನೀವು ಕೇಳ್ಬೋದು. ನಾನು ಮುಂಚೆ ಏನು ಮಾಡ್ತಿದ್ದೆ ಅಂದರೆ, ನಮ್ಮ ಮದುವೆ ಅದು ಒಂದು ಸ್ವಲ್ಪ ದಿನದಲ್ಲೇ ನಾವು ದಿನಸಿ ಅಂಗಡಿನ ಶುರು ಮಾಡಿದ್ವಿ. ಅದಾದ ನಂತರ ನಮ್ಮವು ದನ ಇದ್ದವು, ಅದ್ರದ್ದು ಹಾಲು ಎಲ್ಲ ಮಾರ್ತಿದ್ವಿ. ಹಿಂಗಾಗ್ತಿತ್ತು. ಅಂಗಡಿ ಇತ್ತು, ಹೇಗೋ ಒಂದು ಕೆಲಸ, ನನಗೆ ಅಂತ ಒಂದು ಕೆಲಸ ಆಗ್ತಿತ್ತು. ಇವಾಗ ಅಂಗಡಿ ಇಲ್ಲ, ಏನಿಲ್ಲ, ಫ್ರೀ ಇದ್ದೀನಿ. ಅದಲ್ಲದೆ ನಾನೇ ಏನಾದ್ರು ಒಂದು ಕೆಲಸ ಮಾಡಬೇಕು ಅಂತ ನನಗೆ ಅನಿಸ್ತಾ ಇತ್ತು. ನಾನು ಈ ಯೂಟ್ಯೂಬ್ನ ಈಗ 3 ವರ್ಷದ ಹಿಂದೆಯೇ ಶುರು ಮಾಡಬೇಕು ಅಂತ ಹೇಳಿ ಡಿಸೈಡ್ ಮಾಡಿದವಳು ನಾನು. ಆವಾಗ ಕೆಲವೊಂದು ಕಾರಣದಿಂದ ಆವಾಗ ನಾನು ವಿಡಿಯೋ ಮಾಡಿ ಹಾಕೋಕ್ಕಾಗಲಿಲ್ಲ. ಇವಾಗ ಬಿಡು, ಅಂಗಡಿನೂ ಇಲ್ಲ, ಇನ್ನೊಂದು ಕೆಲಸನೂ ಇಲ್ವಲ್ಲ, ಇದನ್ಯಾಕೆ ಮಾಡಬಾರ್ದು ಅಂತ ಹೇಳಿ ಯೂಟ್ಯೂಬ್ನ ಶುರು ಮಾಡಿದ್ದು.
ಯೂಟ್ಯೂಬ್ನ ನಾನು ಸುಮ್ಮನೆ ಟೈಮ್ ಪಾಸಿಗಂತೂ ಮಾಡ್ತಾಯಿಲ್ಲ, ಒಂದು ಕೆಲಸ ಅಂತಲೇ ಮಾಡ್ತಾಯಿರೋ ಸ್ನೇಹಿತರೆ. ನಿಮ್ಮೆಲ್ಲರ ಪ್ರೋತ್ಸಾಹ ಇರಲಿ. ಇನ್ನು ಮುಂದೆ ಬರೋ ದಿನಗಳಲ್ಲಿ ಒಳ್ಳೊಳ್ಳೆ ವಿಡಿಯೋನ ಹಾಕ್ಲಿಕ್ಕೆ ಪ್ರಯತ್ನ ಪಡ್ತೀನಿ ನಾವು ಹೆಚ್ಚು ಟ್ರಾವೆಲ್ ಮಾಡೋದ್ರಿಂದ ಟ್ರಾವೆಲ್ ವಿಡಿಯೋಗಳು ಬರ್ತವೆ. ಹಾಗೆ ನಾನೇನು ಅಷ್ಟೊಂದು ಅಡುಗೆ ಮಾಡ್ತೀನಿ ಅಂತಲ್ಲ, ನನಗೆ ಹೇಗೆ ಸಿಂಪಲ್ಲಾಗಿ ನಾನು ಮಾಡ್ಕೊಳ್ತೀನೋ ಅಡುಗೆಗಳ್ನ ತೋರಿಸ್ತೀನಿ, ರೆಸಿಪೀಸ್ನ. ಹಾಗೆ ನನ್ನ ದಿನಚರಿ ಇದನ್ನೆಲ್ಲ ಮಾಡೋಣ, ತೋರಿಸೋಣ ಅಂತೇಳಿ ವಿಡಿಯೋ ನಾನು ಶುರು ಮಾಡಿದ್ದು. ನಾನು ಹೇಳಿದ್ನಲ್ವ, ನಾನು 3 ವರ್ಷದ ಹಿಂದೆಯೇ ವಿಡಿಯೋನ ಯೂಟ್ಯೂಬ್ ಶುರು ಮಾಡೋಣ ಅಂತ ಹೇಳಿ ಅಂದ್ಕೊಂಡಿದ್ದು. ಆವಾಗ ಸ್ವಲ್ಪ ಧೈರ್ಯ ಸಾಕಾಗಲಿಲ್ಲ. ಆವಾಗ ಹೇಗಿದ್ದರೂ ನನ್ನ ಕೈಯಲ್ಲಿ ಒಂದು ಕೆಲಸ ಇತ್ತು, ಅಂಗಡಿ ನಡೀತಾ ಇತ್ತು. ಹಾಗಾಗಿ ನನಗೆ ಇದು ಬೇಕೇ ಬೇಕು ಅನ್ನೋ ಥರ ಇರಲಿಲ್ಲ. ಇವಾಗ ಪಾಪು ನೋಡ್ಕೊಳ್ತಿದ್ದೀನಿ, ಮನೇಲಿದ್ದೀನಿ ಅಷ್ಟೇ. ಇವಾಗ ಅಂಗಡಿ ಮಾಡೋಕ್ಕಾಗಲ್ಲ ನಮಗೆ. ಹಾಗಾಗಿ ನಾನು ಈ ಒಂದು ಕೆಲಸನ ಶುರು ಮಾಡಿದ್ದು. ಇದನ್ನು ಸುಮ್ಮನೆ ಟೈಮ್ ಪಾಸಿಗಾಗಲಿ ಏನೋ ಶೋಕಿಗಾಗಲಿ ಮಾಡ್ತಾ ಇರೋದಲ್ಲ ನಾನು. ನಿಮ್ಮೆಲ್ಲರ ಪ್ರೋತ್ಸಾಹ ಇರಲಿ ಸ್ನೇಹಿತರೆ ನಮ್ಮ ಮೇಲೆ. ಎಷ್ಟೊಂದು ಜನ ಹೊಸ ಯೂಟ್ಯೂಬರ್ಸ್ ಇದ್ದಾರೆ. ಇವಾಗ ಯೂಟ್ಯೂಬಲ್ಲಿ ಬೆಳೆಯೋದು ಅಷ್ಟು ಸುಲಭ ಇಲ್ಲ. ಮುಂಚೆ ಇತ್ತು, ಈಗ ಒಂದು 4-5 ವರ್ಷದಿಂದಾದರೆ ಬೇಗ ಕ್ಲಿಕ್ ಆಗ್ಬೋದಾಗಿತ್ತೇನೋ. ಇವಾಗ ಸಿಕ್ಕಾಪಟ್ಟೆ ಯೂಟ್ಯೂಬರ್ಸ್ ಆಗಿದ್ದಾರೆ. ಗೊತ್ತಿಲ್ಲ ಹೆಂಗೋಗುತ್ತೆ ಅಂತ ಹೇಳಿ. ನಿಮ್ಮ ಮೇಲೆ ನಂಬಿಕೆ ಇಟ್ಟು ನಾನು ಕೂಡ ಈ ಕೆಲಸನ ಶುರು ಮಾಡಿದ್ದೀನಿ. ನನ್ನ ಮೇಲೆ ಪ್ರೋತ್ಸಾಹ ಇರಲಿ, ನಿಮ್ಮ ಸಹಕಾರ ಬೇಕೇ ಬೇಕು. ಪ್ಲೀಸ್ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಹೇಳಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಸಿ ಸ್ನೇಹಿತರೆ. ಇವಾಗ ಸ್ನೇಹಿತರೆ ನೋಡ್ಬೋದು, ಇಲ್ಲಿ ನಾನು ಆರಿಸ್ತಾ ಇದ್ದೀನಿ. ಎಷ್ಟು ಕಲ್ಲು, ಸಣ್ಣ ಸಣ್ಣ ಕಲ್ಲು ಅಂದರೆ ಮಣ್ಣೆಂಡೆ. ಒಂದೇನೋ ಒಂದು ದೊಡ್ಡ ಕಲ್ಲು ಸಿಕ್ತು. ಮಣ್ಣೆಂಡೆ ಇದೆಲ್ಲ ಕಡ್ಡಿ ಕಸ ಎಲ್ಲ ತೆಗಿತಾ ಇದ್ದೀನಿ ನಾನು. ಈ ಗೋಧಿ ಕ್ಲೀನ್ ಮಾಡಿದ್ಮೇಲೆ ಕೈ ತೋರಿಸ್ಬೇಕಾಗಿತ್ತು, ಎಷ್ಟು ಧೂಳಾಗಿದ್ದು ಅಂತ. ಅಂದರೆ ಕೈ, ಅಯ್ಯೋ, ಅದು ನೀಟಾಗಿ ತೊಳೆದು ಮಾಡಿ ಎಲ್ಲ ಹಿಟ್ಟು ಮಾಡ್ತಾರೆ. ಈ ಪ್ಯಾಕೆಟ್ ಹಿಟ್ಟು ತರೋದ್ರಲ್ಲಿ ಅಂತ ನನಗೆ ಅದೇ ಅನುಮಾನ. ಅದನ್ನೇ ಯೋಚನೆ ಮಾಡ್ತಾ ನಾನು ಗೋಧಿ ಕ್ಲೀನ್ ಮಾಡ್ತಾಯಿದ್ದೆ. ಅಂದರೆ ಮುಂಚೆ ನಮ್ದು ಅಂಗಡಿ ಇತ್ತವಲ್ವ, ಆವಾಗ ನಾನು ಪ್ಯಾಕೆಟ್ ಹಿಟ್ಟನ್ನೇ ಬಳಸ್ತಿದ್ದಿದ್ದು. ಅಮ್ಮ ಮಾಡಿಸಿದಾಗ ಕೊಡೋರು, ಅದನ್ನು ಬಳಸ್ತಿದ್ದೆ. ಅದು ಖಾಲಿ ಆದ ತಕ್ಷಣ ನಾನು ಅಮ್ಮ ನನಗೆ ಬೇಕೇ ಬೇಕು ಅನ್ನೋ ಥರ ಏನಿರಲಿಲ್ಲ. ಪ್ಯಾಕೆಟ್ ಹಿಟ್ಟು ತರೋದು ಬಳಸೋದು ಮಾಡ್ತಿದ್ದೆ. ಇವಾಗ ಈ ಗೋಧಿ ನೋಡಿ ಅನಿಸ್ತೈತೆ, ಅಯ್ಯೋ ನಾನು ಎಷ್ಟು ತಿಂದಿರ್ಬೋದು ಅಂತ. ಅಂದರೆ ಕ್ಲೀನ್ ಇರುತ್ತಾ ಅನ್ನೋ ಅನುಮಾನ ಅಷ್ಟೇ. ಇದಾದಮೇಲೆ ತೋರಿಸ್ತೀನಿ ಎಷ್ಟು ಕಸ ಬಂತು ಇದರಲ್ಲಿ ಅಂತ ಹೇಳಿ. ಇವತ್ತಿನ ವಿಡಿಯೋ ಈ ಗೋಧಿ ಕ್ಲೀನ್ ಮಾಡೋದು ಇದರಲ್ಲೇ ಆಗೋಯ್ತು ಸ್ನೇಹಿತರೆ. ನೋಡಿ, ಇಲ್ಲಿ ನಾನು ಗೋಧಿ ಕ್ಲೀನ್ ಮಾಡಿದ್ದಾಯಿತು. ಒಂದು ಸ್ವಲ್ಪ ಮಿಷನಿಗೆ ಹಾಕ್ಸ್ಲಿಕ್ಕೆ ಅಂತೇಳಿ ಇಷ್ಟನ್ನು ತೆಗೆದಿಟ್ಕೊಂಡಿದ್ದೀನಿ. ಇನ್ನು ಉಳಿದದ್ದ ಆ ಚೀಲದಲ್ಲಿ ಕಟ್ಟಿಟ್ಟಿದ್ದೀನಿ. ಫುಲ್ ಎಲ್ಲ ಗೋಧಿನೂ ಕ್ಲೀನಾಗಿದೆ, ಅದರಲ್ಲಿರೋದು ಕ್ಲೀನಾಗಿದೆ. ನೋಡಿ ಎಷ್ಟು ಕಸ ಇದೆ ಅಂತ. ಇದೆಲ್ಲ ಗೋಧಿಲೇ ಇದ್ದಿದ್ದು, ಧೂಳು ಅದು ಎಲ್ಲನೂ. ಇದಾದಮೇಲೆ ನಾನು ಮಿಷಿನಿಗೆ ಹಿಟ್ಟು ಮಾಡಿಸ್ಲಿಕ್ಕೆ ತೆಗ್ದಿದ್ನಲ್ವ, ಆ ಗೋಧಿ ತೊಳೆಯೋಣ ಅಂತ ಹೇಳಿ ಬಂದೆ. ಇಲ್ಲಿ ನಾನೊಂದು 3 ಸರಿ ಏನೋ ನೀರು ಹಾಕಿ ಚೆನ್ನಾಗಿ ಕಿವುಚಿ ಅಂದರೆ ನೀಟಾಗಿ ಕಿವುಚಿ ತೊಳಿತಿದ್ದೀನಿ. ಎಷ್ಟು ನೀರೆಲ್ಲ ಫುಲ್ ಮಣ್ಣು ಟೈಪ್ ಆಗಿತ್ತು 1-2 ಸರಿ. ಆಮೇಲೆ ಸ್ವಲ್ಪ ತಿಳಿ ಆಯಿತು. ಸಿಕ್ಕಾಪಟ್ಟೆ ಕಸ ಇತ್ತು. ನಾನು ಇಷ್ಟೆಲ್ಲ ಕೆಲಸ ಮಾಡೋವ್ರಿಗೂ ಪಾಪ ನನ್ನ ಮಗ ಇನ್ನೂ ಮಲಗಿದ್ದ. ನಾನು ಈ ಗೋಧಿ ತೊಳೆಯುವಾಗಲೇ ನಮ್ಮ ಮನೆಯವ್ರು ಕೂಡ ಬಂದರು. ನಾನು ಆ ಕಡೆ ನೋಡ್ತಾ ತೊಳಿತಾ ಇದ್ದೀನಿ. ಇವಾಗ ಬಂದರು ಅವರು. ಈ ರೀತಿಯಾಗಿ ಚೆನ್ನಾಗಿ ತೊಳೆದು ಒಣಗಿಸಿ ಹಾಕಬೇಕು. ಬರೀ ಗೋಧಿ ಹಾಕ್ಸಲ್ಲ ಮಿಷನಿಗೆ. ಗೋಧಿ ಜೊತೆ ಸ್ವಲ್ಪ ಮೆಂತೆ ಮತ್ತು ಉದ್ದೂ ಮಿಕ್ಸ್ ಮಾಡಿ ಹಾಕಿಸ್ತೀನಿ ನಾನು. ಅದು ಮಿಷನಿಗೆ ಕಳಿಸ್ಬೇಕಾದ್ರೆ ತೋರಿಸ್ತೀನಿ. ಇವಾಗ ಈ ರೀತಿಯಾಗಿ ನೀಟಾಗಿ ತೊಳೆದಿದ್ದಾಯಿತು ಸ್ನೇಹಿತರೆ. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಹೇಗೆ ಬರ್ತಾಯಿದೆ ಅಂತೇಳಿ ಕಮೆಂಟಲ್ಲಿ ತಿಳಿಸಿ. ನೀವು ಕಮೆಂಟ್ ಮಾಡಿದರೆ ನನಗೆ ತಿಳಿಯುತ್ತೆ ವಿಡಿಯೋ ಹೆಂಗೆ ಬರ್ತಾಯಿದೆ ಅಂತ. ಇವಾಗ ನಂಗೆ ಗೋಧಿ ತೊಳೆದಿದ್ನಲ್ವ, ಒಣ ಹಾಕೋಣ ಅಂತೇಳಿ ಬಂದೆ. ಈ ಥರ ಒಂದು ಬಟ್ಟೆ ಹಾಕಿ ಅದ್ರ ಮೇಲೆ ತೆಳುವಾಗಿ ಒಣಗಿಸ್ತೀನಿ. ಒಳಗಡೆನೇ ಒಣ ಹಾಕ್ತೀನಿ, ಹೊರಗೆ ಹಾಕೋಕ್ಕಾಗಲ್ಲ. ಸಿಕ್ಕಾಪಟ್ಟೆ ಮಂಗನ ಕಾಟ ಇಲ್ಲಿ. ಹಾಗಾಗಿ
ಇವತ್ತಿನ ವಿಡಿಯೋ ಇಷ್ಟೇ ಸ್ನೇಹಿತರೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಹಾಗೆ ಇನ್ನು ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ ಸ್ನೇಹಿತರೆ. ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ ಕೂಡ ಒತ್ತಿ. ಹೋಗಿ ಬರ್ತೀನಿ, ಸಿಗ್ತೀನಿ ಮುಂದಿನ ವಿಡಿಯೋದೊಂದಿಗೆ. ಧನ್ಯವಾದಗಳು.